ಮೊದಲನೇದಾಗಿ ಇವಾಗೇನು ಸರ್ಕಾರ PPP ಮಾದರಿ ಖಾಸಗೀಕರಣಕ್ಕೆ ಮೆಡಿಕಲ್ ಕಾಲೇಜ್ನಲ್ಲಿ ಓಪನ್ ಮಾಡೋದಕ್ಕೆ ಹೊರಟಿದ್ರು, ಅದರ ವಿರುದ್ಧವಾಗಿ ಸತತವಾಗಿ ಹೋರಾಟ 4 ತಿಂಗಳುಗಳು ಮಾಡಿ ಅದನ್ನು ನಿಲ್ಲಿಸೋ ಹಾಗೆ ಮಾಡಿರೋಂಥ ಹೋರಾಟ ಸಮಿತಿಗೆ ಫಸ್ಟು ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಎಲ್ಲ ಜಿಲ್ಲೆಗಳಿಗೂ ಇದು ಒಂದು ಮಾದರಿಯಾದ ಹೋರಾಟ ಆಗಿದೆ. ಅದು ಎಲ್ಲ ಜಿಲ್ಲೆಗಳನ್ನೂ ಇದು ನಿಲ್ಲಿಸಬೇಕು, ಸರ್ಕಾರಿ ವೈದ್ಯಕೀಯ ಕಾಲೇಜಾಗೇ ಇರಬೇಕು, ಸ್ಥಾಪಿಸಬೇಕು. ಮತ್ತು ಇಲ್ಲಿ ಏನು ಬಿಜಾಪುರದಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ, ಅದು ಅತಿ ಶೀಘ್ರದಲ್ಲೇ ಏನು ಬಜೆಟ್ ಬರ್ತಾಯಿದೆ ಅದರಲ್ಲಿ ಅನುದಾನ ಬಿಡುಗಡೆ ಮಾಡಬೇಕು ಮತ್ತು ಶಂಕುಸ್ಥಾಪನೆ ಕೂಡ ಆದಷ್ಟು ಬೇಗ ಮಾಡಬೇಕು. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಖಾಸಗೀಕರಣ ನಿಲ್ಲಬೇಕಾಗಿ ಅಂತಲೇ ಆರೋಗ್ಯ ಹಕ್ಕಿನ ಜಾಥಾ ಎಲ್ಲ ಜಿಲ್ಲೆಗಳಲ್ಲೂ ಹಮ್ಮಿಕೊಳ್ತಾ ಇದ್ದೀವಿ. 2ನೇ ತಾರೀಕಿಂದ 17ನೇ ತಾರೀಕು ತನಕ. ಇವಾಗ ಸಣ್ಣ ಪುಟ್ಟ ಆರೋಗ್ಯ ಹಕ್ಕು ಅನ್ನೋದು ಮಾನವ ಹಕ್ಕಾಗಿದೆ, ಸಂವಿಧಾನದಲ್ಲಿ ಜೀವಿಸುವ ಹಕ್ಕು ಕೆಳಗಡೆ ಬರುತ್ತೆ. ಆದರೆ ಯಾವುದೇ ಒಂದು ಸರ್ಕಾರಿ ವ್ಯವಸ್ಥೆನಲ್ಲಿ ಹೋದರೆ ಚೀಟಿಗಳು ಹೊರಗಡೆ ಬರ್ಕೊಡ್ತಾರೆ, ಮೆಡಿಸಿನ್ಸ್ಗೆ ಸುಮಾರು ಖರ್ಚಾಗ್ತಾ ಇದೆ. ಅದು ನಿಲ್ಲಬೇಕು. ಸರ್ಕಾರಿ ವತಿಯಿಂದನೇ ಎಲ್ಲ ಉಚಿತವಾಗಿ ಗುಣಮಟ್ಟ ಔಷಧಿಗಳು ಸಿಗಬೇಕು ಅನ್ನೋದೇ ನಮ್ಮ ಬೇಡಿಕೆ ಇದೆ. ಮೇಡಮ್, ಸರ್ಕಾರ ಆಸ್ಪತ್ರೆಗಳಲ್ಲಿ ಒಂದು ಚೀಟಿ ಮಾಡೋದಕ್ಕೆ 5 ರೂಪಾಯಿ ವಸೂಲು ಮಾಡ್ತಾರೆ, ಅದಕ್ಕೆ ಏನಂತೀರಿ ನೀವು? ಹಾಗಾದ್ರೆ ಅದು ಕೂಡ ನಿಲ್ಲಬೇಕಾಗಿದೆ. ಸರ್ಕಾರ ಇರೋದೇ ನಮ್ಮ ಜನರದ್ದು ಆರೋಗ್ಯನ ನೋಡ್ಕೊಳ್ಳೋದಕ್ಕೆ ವೆಲ್ಫೇರ್ ಸ್ಟೇಟ್ ಅಂತ ಏನು ಹೇಳ್ತೀವಿ. ಹಂಗಿದ್ದಾಗ ಜನರಿಗೆ ಶುಲ್ಕ ಇಸ್ಕೊಳ್ಳೇಬಾರ್ದು. ಯಾವುದೇ ರೀತಿಯಾದ ಮೆಡಿಸಿನ್ಸ್ಗಾಗಲಿ ಚಿಕಿತ್ಸೆಗಾಗಲಿ ಇನ್ಶೂರೆನ್ಸ್ ಮುಖಾಂತರನೂ ಇನ್ಶೂರೆನ್ಸ್ ಇದ್ದರೂ ಕೂಡ ಸುಮಾರು ಖರ್ಚುಗಳಾಗ್ತಾ ಇದೆ. ನಾವೊಂದು ಸ್ಟಡಿ ಮಾಡಿದ್ವಿ, ಅದರಲ್ಲಿ ಆಯುಷ್ಮಾನ್ ಭಾರತ್ ಇನ್ಶೂರೆನ್ಸ್ ಉಪಯೋಗಿಸಿದ್ರೂ ಕೂಡ ಅಷ್ಟೇ ಖರ್ಚಾಗ್ತಾಯಿತ್ತು ಜನರಿಗೆ. ಕೆಲವ್ರಿಗೆ ಅದು ಉಪಯೋಗ ಆಗ್ತಿದೆ, ಕೆಲವ್ರಿಗೆ ಆಗ್ತಾ ಇಲ್ಲ, ಆಚೆಯಿಂದ ಬರ್ಕೊಳ್ಳೋದೆಲ್ಲ ಸಮಸ್ಯೆಗಳಾಗ್ತಿದೆ. ಸೊ ಇದೆಲ್ಲ ನಿಲ್ಲಬೇಕು. ಸರ್ಕಾರಿ ಆಸ್ಪತ್ರೆಗಳನ್ನ ಬಲಗೊಳಿಸಬೇಕು, ಅಲ್ಲೇ ಸಿಗೋಂಗೆ ಆಗಬೇಕು. ಖಾಸಗಿ ಕಡೆಗೆ ಹಣ ಹೋಗೋ ರೀತಿ ಆಗಬಾರ್ದು ಅಂತಲೇ ಒಂದು ನಮ್ಮ ಹಾಕೋತಾ ಇರೋದು. ನಿಮ್ಮ ಹೆಸರು? ಡಾಕ್ಟರ್ ಸ್ವಾತಿ, ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕದ ಸದಸ್ಯರು. ಥ್ಯಾಂಕ್ ಯು.